ಇವತ್ತು ಭಾರತದ ದೆಹಲಿಯಲ್ಲಿ ಮೊನ್ನೆ ನಡೆದಂತ ಹೋಳಿ ಹುಣ್ಣಿಮೆ ಹಾಗೂ ಬಣ್ಣದ ಕಾರ್ಯಕ್ರಮದ ಅಂಗವಾಗಿ ಸಮಸ್ತ ರಾಷ್ಟ್ರ ಭಕ್ತರು ಬಣ್ಣ ಎರಚುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬಹಳ ಶಾಂತಿ ಸೌಹಾರ್ದತೆಯಿಂದ ಹಬ್ಬ ನಡೀತಾ ಇತ್ತು. ದೆಹಲಿಯ ಒಂದು ಪ್ರದೇಶವಾದ ಉತ್ತಮ ನಗರ್ ಅಲ್ಲಿ ಒಂದು ಯುವತಿ 10-11 ವರ್ಷದ ಒಬ್ಬ ಮುಗ್ಧ ಯುವತಿ ಮನೆಯ ಮೇಲೆ ನಿಂತು ಒಂದು ಬಲೂನ್ನಲ್ಲಿ ಬಣ್ಣದ ನೀರನ್ನು ಹಾಕಿ ಮೇಲಿನಿಂದ ಒಗಿತಾ ಇದ್ಲು. ಆ ಸಂದರ್ಭದಲ್ಲಿ ಅದೇ ಓಣಿಯ ಒಬ್ಬ ಮುಸ್ಲಿಂ ಮಹಿಳೆ ಬುರ್ಕಾ ಹಾಕೊಂಡು ಅಲ್ಲಿಂದ ಹೋಗಬೇಕಾದ್ರೆ ಆ ಮ್ಯಾಲಿಂದ ಪುಗ್ಗ ಬಿದ್ದು ಅವಳಿಗೆ ಬಣ್ಣದ ನೀರು ಸಿಡಿತದ. ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಏನು ಅನ್ಯಾಯ ಆಯ್ತು? ಆ ಮುಗ್ಧ ಹುಡುಗಿ ತಿಳಿದೋ ತಿಳಿಲಾರ್ದು, ಆ ಹುಡುಗಿಗೆ ಗೊತ್ತಿಲ್ಲ ಯಾರು ಬಣ್ಣ ಆಡ್ತಾರೋ, ಹಿಂದೂ ಅವರು ಮುಸ್ಲಿಂ ಅವರು ಆಡಂಗಿಲ್ಲ ಅಂತೇಳಿ ಆ ಮಗುಗ್ ಗೊತ್ತಿಲ್ಲ ಪಾಪ. ಆದ್ರೂ ಕೂಡ ಮನೆಯವ್ರು ಏನಾಗ್ಯದ, ಆ ಬುರ್ಕಾದ ಹೆಣ್ಮಗಳಿಗೆ ಬಣ್ಣ ಸಿಡಿದ ಮೇಲೆ ಕ್ಷಮೆ ಕೇಳ್ಯಾರ. ಕ್ಷಮೆ ಕೇಳಿದ್ರು ಕೂಡ ಎಂತ ಒಂದು ನಿರ್ದಯಿ ಜನ ಇರ್ತಾರಪ್ಪ ಈ ಭೂಮಿ ಮೇಲೆ ಅನ್ನೋದಕ್ಕ ಇದೊಂದು ಉದಾಹರಣೆ ಅಂತ ಹೇಳ್ತೀನಿ ನಾನು. ಆ ಮಹಿಳೆ ಹೋಗಿ ಸುತ್ತಮುತ್ತಲಿನ ತಮ್ಮ ಮನೆಯ ಹುಡುಗರಿಗೆ, ಸುತ್ತಮುತ್ತಲಿನ ತಮ್ಮ ಮುಸಲ್ಮಾನ ಮತಾಂಧಿ ಭಾವನೆ ಇರುವಂತ ಕೆಲವು ಮುಸಲ್ಮಾನರಿಗೆ ಹೋಗಿ ಹೇಳಿದಾಳೆ, ನಾನು ಇದರಲ್ಲಿ ಎಲ್ಲಾ ಮುಸ್ಲಿಮರು ಎಲ್ಲಾ ಹಿಂದೂಗಳು ಅಂತ ಹೇಳಂಗಿಲ್ಲ. ಆ ಯುವಕರು 20-25 ಜನ ಯುವಕರು ಬಂದು ಆ ಮನೆಯಲ್ಲಿರುವಂತ ಒಬ್ಬನೇ ಏಕೈಕ ಪುರುಷ ದುಡಿಯುವ ಹಿಂದೂ ದಲಿತ ಕುಟುಂಬದ ಹುಡುಗ ತರುಣ್ ಕುಮಾರ್, ಅವನನ್ನ ಕಬ್ಬಿಣದ ರಾಡು ಬಡಿಗೆ ಕಲ್ಲುಗಳಿಂದ ಹೊಡೆದು ಹಿಗ್ಗ ಮುಗ್ಗ ಹೊಡೆದು ಜೀವ ತೆಗಿತಾರ ಅಂದ್ರೆ ಎಲ್ಲಿ ಹೋಗ್ತಾ ಇದೆ? ಯಾಕೆ ಇವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ನಂಬಿಕೆ ಇಲ್ವಾ? ಆ ಕಾನೂನನ್ನ ನೀವು ಗೌರವಿಸಲ್ವಾ? ಸರ್ ತನ್ಸೆ ಜುದಾ ಅನ್ನೋ ಕಾನೂನನ್ನು ಗೌರವಿಸ್ತೀರಾ? ಭಾರತದಲ್ಲಿ ಇರುವಂತಹದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವೇ ನಮಗೆ ಶ್ರೇಷ್ಠ. ಇಲ್ಲಿ ಶರಿಯಾ ಕಾನೂನು ನಡೆಯಂಗಿಲ್ಲ, ತಿಳ್ಕೊಂಡ್ಬಿಡ್ರಿ. ನಮ್ಮ ಧರ್ಮದ ಕಾನೂನುಗಳು ಗ್ರಂಥಗಳು ನಮ್ಮ ಮನೆ ಹೊರಸ್ಲದ ಒಳಗಿರ್ಬೇಕು. ಇವತ್ತು ನಾವು ಹೇಳ್ತಾ ಇದ್ದೇವೆ, ನಮಗೆ ನಮ್ಮ ಧರ್ಮ ಗ್ರಂಥದಕ್ಕಿಂತ ಇವತ್ತು ನಮಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಧರ್ಮ ಗ್ರಂಥೇ ನಮಗ್ ಮುಖ್ಯ, ಸಂವಿಧಾನ ಗ್ರಂಥವೇ ಮುಖ್ಯ ಅಂತೇಳಿ. ಹಾಗಿದ್ರೆ ಕಾನೂನನ್ನು ಕೈಗೆತ್ತುಕೊಂಡು ಒಬ್ಬ ಮಗು ಎಸೆದಂತ ಒಂದು ಬಲೂನಿನ ನೀರು ಬುರ್ಕಾದ ಹೆಣ್ಣು ಮಕ್ಕಳಿಗೆ ಸಿಡಿದಕ್ಕಾಗಿ ಆ ತರುಣ್ ಕುಮಾರ್ ಒಬ್ಬ ದಲಿತ ಹಿಂದೂ ಯುವಕ 26 ವರ್ಷದ ಯುವಕನನ್ನ ಭೀಕರವಾಗಿ ಹತ್ಯೆ ಮಾಡ್ತೀರಿ. ನಾಚಿಕೆ ಆಗೋದಿಲ್ವಾ ನಿಮಗ? ಯಾವ ದೇಶನ್ಯಾಗಿದ್ದೀರಿ ನೀವು? ಹಿಂದೂಸ್ತಾನ್ಯಾಗಿದ್ದು ಹಿಂದೂಸ್ತಾನದ ಅನ್ನ ನೀರು ಗಾಳಿ ಸೇವಿಸಿ ಇಲ್ಲಿ ನೀವು ಕಾನೂನನ್ನು ಕೈಗೆತ್ತಿಕೊಂಡು ಒಬ್ಬನನ್ನು ಅಮಾನುಷವಾಗಿ ಹತ್ಯೆ ಮಾಡ್ತೀರಿ. ಇದಕ್ಕ ಇಡೀ ಮಾನವೀಯ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಎಷ್ಟು ದಿವಸ ಇದು ನಡೀತದ? ಇದು ಯಾಕೆ ಬಣ್ಣ ಮಾರ್ಲಿಕ್ಕೆ ನಿಮಗ ಪರ್ಮಿಷನ್ ಹೇಳ್ತದ ನಿಮ್ಮ ಧರ್ಮದೊಳಗ? ಅವ್ರಿಗೆ ಕೇಳ್ತೀನಿ ನಾ, ಎಲ್ಲರಿಗೂ ಅಲ್ಲ. ಯಾರು ಕೊಲೆ ಮಾಡಿದಾರಲ್ಲ ಅವ್ರಿಗೆ ಕೇಳ್ತೀನಿ, ನಿಮ್ ಧರ್ಮದೊಳಗೆ ಬಣ್ಣ ಮಾರ್ಲಿಕ್ಕೆ ನಡೀತದ? ದೇವ್ರ ಗುಡಿ ಮುಂದೆ ಕೂತು ಹೂವ ಹಾರ ಮಾರ್ಲಕ್ ಪರ್ಮಿಷನ್ ಅದ? ಹಿಂದೂ ದೇವಿ ದೇವತೆಗಳ ಹಬ್ಬ ಬಂತಂದ್ರೆ ನೀವು ಅಪಮಾನ ಮಾಡ್ತೀರಿ? ಹಂಗಿದ್ರೆ ನಾನು ಕೇಳ್ತೀನಪ್ಪ, ದಿನಾನು 5 ಸಲನು ಇವತ್ತು ಮೈಕಿನ್ಯಾಗ ಇವತ್ತು ಮಸೀದಿ ಒಳಗನ ಇದು ಹಚ್ತಾರ. ಹಿಂದೂಗಳಿಗೆ ಅದರದಿಂದ ತೊಂದರೆ ಆಗಂಗಿಲ್ಲನ? ಯಾರಾದ್ರೂ ಹೋಗಿ ಜಗಳ ತೆಗಿತಾರ? ಯಾವ್ದಾದ್ರು ಒಂದು ಈದ್ ಮಿಲಾದ್ ಮೆರವಣಿಗೆ ಮೇಲೆ ಯಾರಾದ್ರೂ ಕಲ್ಲು ಹೋಗಿತಾರ? ಯಾಕಿದು ಇವತ್ತು ಭಾರತನ್ಯಾಗ ನಡಿಲಿಕತ್ತದ? ಇಂಥ ಮನಸ್ಥಿತಿ ಯಾಕೆ ಇವತ್ತು ಬರ್ಲಿಕತ್ತದ ಕೆಲವು ಮತಾಂಧರಿಗೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ನಾನು ಹೇಳ್ತೀನಿ, ಇವ್ರನ್ನ ಕೇವಲ ಅರೆಸ್ಟ್ ಮಾಡಿದ್ರೆ ಸಾಲದು. ಏನು ಹೇಳ್ತಾ ಇದಾರೆ, 4 ಮಂದಿನ ಅರೆಸ್ಟ್ ಮಾಡೇವಿ, 8 ಮಂದಿನ ಅರೆಸ್ಟ್ ಮಾಡೇವಿ ಅಂತೇಳಿ. ನಾನು ಸಮಸ್ತ ರಾಷ್ಟ್ರ ಭಕ್ತ ಹಿಂದೂಗಳ ಪರವಾಗಿ ಆಗ್ರಹ ಮಾಡ್ತೀನಿ. ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಗೃಹ ಸಚಿವರಿಗೆ, ದೆಹಲಿಯ ಮುಖ್ಯಮಂತ್ರಿಯವರಿಗೆ ಆಗ್ರಹ ಮಾಡ್ತೀನಿ, ಇವ್ರನ್ನ ಎನ್ಕೌಂಟರ್ ಮಾಡುವಂತ ಕಾನೂನನ್ನ ನೀವು ತೊಗೊಂಬರ್ರಿ. ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಯಾರಿವತ್ತು ಕಾನೂನನ್ನು ಕೈಗೆತ್ತಿಕೊಂಡು ಮುಗ್ಧ ಜನರನ್ನ ಕೊಲೆ ಮಾಡ್ತಾ ಇದಾರಲ್ಲ, ಅವ್ರನ್ನ ಎನ್ಕೌಂಟರ್ ಒಂದೇ ಹಾದಿ ಆಗಬೇಕು. ಕೆಲವು ಕಾನೂನು ತಿದ್ದುಪಡಿಗಳ ಅವಶ್ಯಕತೆ ಇದೆ. ಇವತ್ತು ನಾನು ಕೇಳ್ತೀನಿ, ಇವತ್ತು ನಮ್ಮ ದಲಿತ ಯುವಕ 26 ವರ್ಷದ ಯುವಕ ಯಾರು, ಈಗ ಅವ್ರ ಮನಿ ಯಾರು ನಡೆಸ್ಬೇಕು? ಮನುಷ್ಯತ್ವ ಬೇಡವಾ ನಿಮ್ಗೆ? ಒಂದು ಮಾನವೀಯತೆ ಬೇಡವಾ? ಇವತ್ತು ನಾವು ಕೇವಲ ಬಂದು ಒಂದು ಸಾಂಕೇತಿಕವಾಗಿ ಮನವಿ ಕೊಡ್ತಾ ಇದ್ದೇವೆ. ಕರ್ನಾಟಕ ಯೂತ್ ಫೌಂಡೇಶನ್ ವತಿಯಿಂದ ಹಾಗೂ ಸ್ವಾಮಿ ವಿವೇಕಾನಂದ ಸೇನೆ ಎಲ್ಲ ಯುವಕರು ಬಂದಿದ್ದಾರೆ. ಎಲ್ಲರೂ ಕೂಡಿ ಇವತ್ತು ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಎಲ್ಲಿ ಹೋಗ್ತಾ ಇದೆ? ಮಾನ್ಯ ರಾಷ್ಟ್ರಪತಿಗಳು ಇದರಲ್ಲಿ ಮಧ್ಯಸ್ಥಿಕೆ ವಹಿಸಬೇಕಾಗ್ತದ, ಕೇಂದ್ರ ಸಚಿವರು ಮಧ್ಯಸ್ಥಿಕೆ ವಹಿಸಬೇಕಾಗ್ತದ, ಗೃಹ ಸಚಿವರು ವಿಶೇಷ ಕಾಳಜಿ ತಗೋಬೇಕಾಗ್ತದ. ಕೇವಲ ಅರೆಸ್ಟ್ ಮಾಡೋದ್ರಿಂದ ಈ ಸಮಸ್ಯೆ ಇಲ್ಲಿಗೆ ನಿಂದ್ರಂಗಿಲ್ಲ. ನಾಳೆ ಈ ಕೊಲೆ ಇದು ಕೊನೆ ಕೊಲೆ ಅಂತೇಳಿ ಯಾರಾದ್ರೂ ಹೇಳ್ರಿ ನೋಡೋಣ, ಇನ್ನು ಮುಂದೆ ಯಾವುದೇ ದೇಶನಾಗ ಇಂಥ ಕೊಲೆ ಆಗ್ಲಿಕ್ಕೆ ನಾವು ಬಿಡಂಗಿಲ್ಲ ಅಂತೇಳಿ ಇವತ್ತು ದೇಶದ ಪ್ರಧಾನಮಂತ್ರಿಗಳು ಹೇಳ್ಬೇಕಾಗ್ತದ, ದೆಹಲಿಯ ಮುಖ್ಯಮಂತ್ರಿಗಳು ಹೇಳ್ಬೇಕಾಗ್ತದ. ನಮ್ಮ ದಲಿತ ಸಂಘಟನೆಗಳಲ್ಲಿ ನಾವು ವಿನಂತಿ ಮಾಡ್ಕೋತೀನಿ, ನಮ್ಮ ದಲಿತ ಸಹೋದರನ ಹತ್ಯೆ ಆಗಿದೆ ಇವತ್ತು. ಈ ಜಿಹಾದಿ ಮನಸ್ಥಿತಿಯವರು ಇನ್ನೂ ಎಷ್ಟು ಮಂದಿ ಅದಾರ ಇಂಡಿಯಾದಾಗ? ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಸಮಸ್ತ ರಾಷ್ಟ್ರ ಭಕ್ತರು ಇದನ್ನು ವಿರೋಧ ಮಾಡ್ಬೇಕಾಗ್ತದ.
ಕೈಯಾಗ ಕಾನೂನು ತಗೊಂಡು ಐರನ್ ರಾಡ್ ತಗೊಂಡು ಅವನ್ನ 108 ಭಾಗಗಳಲ್ಲಿ ಹೊಡೆದು ಇವತ್ತು ಸಾಯಿಸ್ತಾರಂದ್ರೆ ಯಾಕೆ ಕಾನೂನು ಇಲ್ವಾ ಭಾರತದಲ್ಲಿ? ನಾಚಿಕೆ ಆಗಲ್ವಾ? ಇಂಥ ಹೇಡಿ ಕೆಲಸ ಬಿಡ್ರಿ. ಒಬ್ಬ ಮನುಷ್ಯಾಗ 20-25 ಜನ ಕೂಡಿ ಹೊಡಿತೀರಿ. ಅವ್ನ್ ಜೋಡಿ ಇದ್ದಂತ ಸನ್ನಿ ಅನ್ನೋ ಹುಡುಗಗೆ ಸಿಕ್ಕಾಪಟ್ಟಿ ಗಾಯ ಆಗ್ಯದ. ನಾಚಿಕೆ ಆಗಂಗ ಇಲ್ಲಿದೇನ ನಿಮ್ ಪೌರುಷತನ ತಿಳ್ಕೊಂಡ್ರಿ ನಮ್ಮ ಮತ ಅಂದ್ರು? ಕೇಳ್ತೀನಿ ನಾನು. ಬರ್ರಿ ಓ ಮಕ್ಳೇ, ಎದ್ರ ಬದ್ರ ಬರ್ರಿ, ಒಬ್ಬೊಬ್ಬರೇ ಬರ್ರಿ. ಒಬ್ಬನಿಗೆ 25 ಮಂದಿ ಹೊಡಿತೀರಿ, ನಾಚಿಕೆ ಬರಂಗಲ್ಲ. ಹೊಟ್ಟಿಗೆ ಅನ್ನನೇ ತಿಂತೀರಂತ ನಾ ತಿಳ್ಕೊಂಡಿನಿ. ನೀವು ಅನ್ನ ತಿಂತಿದ್ರಪ್ಪ ಅಂದ್ರೆ ಇಂಥ ಕೆಲಸ ಮಾಡ್ತಿದ್ದಿಲ್ಲ. ಅನ್ನ ಬಿಟ್ಟು ಬೇರೆ ತಿಂತೀರಂತ ಇಂಥ ಕೆಲಸ ಮಾಡ್ತೀರಿ. ಅದಕ್ಕೆ ಇದೊಂದು ಬಹಳ ಉಗ್ರವಾಗಿ ನಾವು ಖಂಡಿಸ್ತೀವಿ. ಇವರನ್ನ ತಕ್ಷಣ ಕಠಿಣ ಶಿಕ್ಷೆಗೆ ಒಳಪಡಿಸ್ಬೇಕಂತೇಳಿ ನಾನು ಸ್ವಾಮಿ ವಿವೇಕಾನಂದ ಸೇನೆ, ವಿಜಯಪುರ ಜನತೆ, ಕರ್ನಾಟಕ ಯೂತ್ ಫೌಂಡೇಶನ್ ಹಾಗೂ ಎಲ್ಲ ಹಿಂದೂ ಪರ ಸಂಘಟನೆಗಳಿಂದ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಮುಖಾಂತರ ಆಗ್ರಹ ಮಾಡ್ಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಮಾಡಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ತಾರೋ, ಯಾರು ನಮ್ಮ ದೇಶ ಕಾಯುವ ಸೈನಿಕರ ಮೇಲೆ ಕಲ್ಲೊಗಿತಾರೋ ಇವ್ರ ಜೋಡಿ ಎಲ್ಲಾ ನಮ್ಮ ರಾಷ್ಟ್ರ ಭಕ್ತರು ವ್ಯವಹಾರ ಮಾಡೋದು ಬಂದ್ ಮಾಡಬೇಕು. ಇವರಿಗೆ ಆರ್ಥಿಕ ದಿಗ್ಬಂಧನೆ ಹಾಕಬೇಕು. ಅಂದಾಗ ಇಂಥ ಜಿಹಾದಿಗಳಿಗೆ ಬುದ್ಧಿ ಬರ್ತದೆ. ಕೇವಲ ಸರ್ಕಾರಗಳು ಮಾಡೋದಲ್ಲ, ಸರ್ಕಾರಗಳಾಗಿ ನಾವು ಆಗ್ರಹ ಮಾಡ್ತೀವಿ ಬರೇ ಇವ್ರನ್ನ ಎನ್ಕೌಂಟರ್ ಮಾಡ್ರಿ ಅಂತೇಳಿ. ಇವತ್ತು ಹಿಂದೆನೂ ಆಗ್ಯಾವ, ಹಿಂದಿನ ಸರ್ಕಾರನಾಗೂ ಆಗ್ಯಾವ, ಈ ಸರ್ಕಾರನಾಗೂ ಆಗ್ಯಾವ. ಸ್ವಲ್ಪ ಪ್ರಮಾಣ ಕಡಿಮೆ ಇರ್ಬೋದು. ಇವತ್ತು ಸಾಕಷ್ಟು ಇವತ್ತು ದೇಶ ವಿರೋಧಿಗಳ ಮೇಲೆ ಆಕ್ಷನ್ ಆಗ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ, ಇದರಿಂದ ಹಿಂದೂ ಮುಸ್ಲಿಮರೊಳಗೆ ಜಗಳ ಹಚ್ಚು ಕೆಲಸ ಕೆಲವರು ಮಾಡ್ಲಕತ್ತಾರ. ಇವ್ರಿಗೆ ವಿದೇಶದಿಂದ ಫಂಡಿಂಗ್ ಆಗ್ಲಿಕ್ಕತ್ತದ. ಇವತ್ತು ರಾಷ್ಟ್ರಭಕ್ತ ಮುಸಲ್ಮಾನರು ಇದರಿಂದ ಜಾಗೃತ ಆಗಬೇಕು. ಇವತ್ತು ಎಲ್ಲರೂ ಓಪನ್ ಆಗಿ ಹೇಳ್ಬೇಕಾಗ್ಯದ. ಒಂದು ಬಹಿರಂಗ ವೇದಿಕೆ ನಿರ್ಮಾಣ ಮಾಡಿ ಹೇಳ್ಬೇಕಾಗ್ಯದ. ಬಹಿರಂಗವಾಗಿ ಇವತ್ತು ಸಭೆ ಸಮಾರಂಭಗಳಲ್ಲಿ ಹೇಳ್ಬೇಕಾಗ್ಯದ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂತ ಸಂವಿಧಾನ ಒಪ್ಕೋತೀವಿ. ನಮ್ಮ ಧರ್ಮ ಗ್ರಂಥಕ್ಕಿಂತ ನಮಗೆ ಸಂವಿಧಾನ ಮುಖ್ಯ ಅಂತ ಹೇಳೋದು ಹೇಳ್ಬೇಕಾಗ್ಯದ. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ, ಈ ದೇಶದ್ರೋಹಿಗಳ ಕಡೆ ಸಮಸ್ತ ರಾಷ್ಟ್ರ ಭಕ್ತರು ಎಲ್ಲ ಹಿಂದೂಗಳು ವ್ಯವಹಾರ ಮಾಡೋದು ನಿಂದ್ರಿಸಿ ಇವರಿಗೆ ಆರ್ಥಿಕ ದಿಗ್ಬಂಧನ ಹಾಕಬೇಕು. ಅಂದಾಗ ಮಾತ್ರ ಇವರಿಗೆ ಬುದ್ಧಿ ಕಲಿಸಿಕ್ ಸಾಧ್ಯ ಅದ. ಬರೀ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮೇಲೆ, ರಾಜಕಾರಣಿ ಮೇಲೆ ನಾವು ಹಾಕೊಂಡು ಕೂಡುದಲ್ಲ. ನಾವು ಇವತ್ತು ಭಾರತೀಯ ನಾಗರಿಕರಾಗಿ, ದೇಶಭಕ್ತರಾಗಿ ನಮ್ದು ಕೂಡ ಕರ್ತವ್ಯ ಅದ. ಇದನ್ನ ಅರ್ಥ ಮಾಡಿಕೊಳ್ಳುವಂತ ಕೆಲಸ ಇವತ್ತು ಪ್ರತಿಯೊಬ್ಬ ನಾಗರಿಕರಲ್ಲಿ ಆಗಬೇಕಾಗಿದೆ. ಇಂಥ ದೇಶದ್ರೋಹಿಗಳ ಜೊತೆ ವ್ಯವಹಾರ ಮಾಡೋದನ್ನು ಇವತ್ತಿನಿಂದ ಬಂದ್ ಮಾಡ್ಬೇಕಂತೇಳಿ ತಮ್ಮ ಮೂಲಕ ನಾನು ಕರೆಯನ್ನು ಕೊಡ್ತಾ ಇದ್ದೀನಿ. ಇವತ್ತು ಏನ ನಮ್ಮ ಭಾರತ ದೇಶದ ಅನ್ನ ತಿಂದು ನಮ್ಮ ಹಿಂದೂ ಧರ್ಮದ ಯುವಕರಿಗೆ ಏನು ಕೊಲೆ ಮಾಡಿದ್ದಾರೆ, ಅದನ್ನ ಬಹಳ ನಾವು ಖಂಡಿಸ್ತೀವಿ. ಯಾಕಂದ್ರೆ ನಮ್ಮ ಸನಾತನಿ ಹಿಂದೂ ಧರ್ಮದ ಒಬ್ಬ ಯುವಕ, ನಮ್ಮ ದಲಿತ ಸಮಾಜದ ಒಬ್ಬ ಯುವಕನ್ನ ಕೊಲೆ ಮಾಡಿದ್ದಾರೆ. ಅದು ಬಹಳ ನಮಗ್ ದುಃಖ ಆಗ್ಯದ. ಅದಕ್ಕ ಆ ಏನು ಕೊಲೆ ಮಾಡಿದ್ದಾರೆ ಅವರಿಗೆ ಕಠಿಣ ಕರ್ಮ ತಗೋಬೇಕು. ಅವರಿಗೆ ಶಿಕ್ಷೆ ಆಗ್ಬೇಕಂತೇಳಿ ಇವತ್ತು ನಾವು DC ಸಾಹೇಬ್ರಿಗೆ ಒಂದು ಮನವಿ ಕೊಡಕ್ ಬಂದಿದ್ದೀವಿ. ಇವತ್ತು ಅವರು ಅಕಸ್ಮಾತ್ ಅವ್ರಿಗೆ ಏನಾರೇ ಶಿಕ್ಷೆ ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡಕ್ ಇವತ್ತು ನಾವು ಎಲ್ಲಾ ನಮ್ಮ ಹಿಂದೂ ಬಾಂಧವರು ಎಲ್ಲರೂ ಬಂದ ಇವತ್ತು DC ಸಾಹೇಬ್ರಿಗೆ ಮನವಿ ಕೊಡಕ್ ಬಂದಿದ್ದೀವಿ. ಅದು ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ಹೋಳಿ ಹುಣ್ಣಿ ಹಬ್ಬ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. ಆ ಹೋಳಿ ಹುಣ್ಣಿ ಹಬ್ಬನು ಯಾವ ರೀತಿ ನಮ್ಮ ಸಮಾಜದ ಏನ ಸನಾತನ ಹಿಂದೂ ಧರ್ಮದ ಒಂದೊಂದು ಕಾರ್ಯಕ್ರಮ ಮಾಡ್ತೀವಿ, ನಮ್ಮ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಆ ಹಬ್ಬ ಆಚರಣೆ ಅವ್ರಿಗೆ ಸಹಿಸ್ಕೊಳಕ್ ಆಗ್ಲಾರ್ದಕ್ಕ ಇವು ಹಿಂದೂ ಧರ್ಮದ ಏನ ಕಾರ್ಯಕ್ರಮ ಯಾವ ತರ ನಾವು ಇದನ್ನ ಕೆಡಿಸ್ಬೇಕು, ಯಾವ ತರ ಇದನ್ನ ನಾವು ಹಿಂದೂ ಯುವಕರಿಗೆ ನಾವು ಒಬ್ಬೊಬ್ಬರಿಗೆ ನಾವು ತೆಗಿಬೇಕನ್ನೋದು ಏನ ಇದು ಇಟ್ಟುಕೊಂಡು ನಮ್ಮ ಹಿಂದೂ ಕಾರ್ಯಕರ್ತರು ಏನು ಕೊಲೆ ಮಾಡ್ತಾ ಇದ್ದಾರೆ, ಇಂಥವ್ರಿಗೆ ಕಠಿಣ ಕ್ರಮ ತಗೋಬೇಕು. ಇನ್ನೊಮ್ಮೆ ಇಂಥವ್ರು ಯಾರೇ ಮಾಡೇ ಇದ್ದಾರೆ ಅವರಿಗೆ ಆ ಬರಾಬರಿ ಅದನ್ನೇ ನಮ್ಮ ಏನು DC ಸಾಹೇಬ್ರಿಗೆ ಮನವಿ ಕೊಡತ್ತೀವಿ, ಅವ್ರಿಗೆ ಶಿಕ್ಷೆ ಆಗ್ಲೇಬೇಕಂತೇಳಿ ನಾವು ಇವತ್ತು ಮನವಿ ಕೊಡಕ್ ಬಂದಿದ್ದೀವಿ. ನಾನು ಪ್ರಕಾಶ್ ಬಾಳು ಚವ್ಹಾಣ, ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ, ವಿಜಯಪುರ. ಔರಂಗಜೇಬನ ಮಾನಸಿಕತೆ ನಮ್ಮ ದೇಶದಾಗ ನಡೆಯಂಗಿಲ್ಲ. ಯಾಕಂದ್ರ ಈ ಬಣ್ಣದ ಹಬ್ಬ ಯಾವುದೇ ಒಂದು ಧರ್ಮದ ಹಬ್ಬ ಅಲ್ಲದು. ಬಣ್ಣ ಮಾರಕ್ ನಡೀತದ, ಬಣ್ಣದ ಬೇರೆ ಬೇರೆ ಬಣ್ಣದ ವಿಷಯಗಳು ಎಲ್ಲ ನಡೀತಾವ. ಬರೇ ಒಂದು ಹನಿ ಬಣ್ಣ ಬಿತ್ತಂದ್ರೆ ನಡೆಯಂಗಿಲ್ಲ. ಅಂದ್ರೆ ಇದು ಔರಂಗಜೇಬನ ಮಾನಸಿಕತೆ. ಇಂಥ ಮಾನಸಿಕತೆಯವರು ಯಾರದಾರ ಅವ್ರ ವಿರುದ್ಧ ಕೇಂದ್ರ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸ್ವರಾಜ್ಯ ಸೇನಾ ವತಿಯಿಂದ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಯಾಕಂದ್ರ ಬರೇ ಬಣ್ಣ ಬಿದ್ದದ ಆಯ್ತು, ಸಣ್ಣ ಒಂದು ಹುಡುಗಿಯಿಂದ ಬಣ್ಣ ತಪ್ಪಿ ಬಿದ್ದದು, ಅದಕ್ಕೆ ನಾವು ಗೌರವಿಸ್ತೇವೆ. ಅವರಿಗೆ ಅದು ನಡೆಯಂಗಿಲ್ಲ. ಓಕೆ, ಕ್ಷಮೆಯನ್ನು ಕೇಳ್ಯಾರ, ಎಲ್ಲ ಆದ್ರ ಕ್ಷಮೆ ಕೇಳ್ಯಾರ, ಎಲ್ಲ ಆಗ್ಯದ. ಆದ್ರೂ ಕೂಡ ಗುಂಪದಿಂದ ಬಂದು ಮನೆಯೊಳಗೆ ಹೊಕ್ಕಿ ಆ ಒಬ್ಬ ಹಿಂದೂ ಯುವಕನನ್ನ ಹತ್ಯೆ ಮಾಡುವಷ್ಟರ ಮಟ್ಟಿಗೆ ಇಷ್ಟು ದೊಡ್ಡ ಮಟ್ಟಿಗೆ ನೀವು ಇದು ಮಾಡ್ತೀರಿ ಅಂತಂದ್ರೆ ಇದು ಅತ್ಯಂತ ಖಂಡನಾತ್ಮಕ ವಿಷಯ ಆಗ್ಯದ. ಅದಕ್ಕ ಇದನ್ನ ನಾವು ನಿಷೇಧಿಸ್ತೀವಿ. ಅದಕ್ಕೆ ದಿಲ್ಲಿ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ತೀವ್ರವಾಗಿ ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಇನ್ನೊಂದ್ಸಲ ನಮ್ಮ ದೇಶದಾಗ ಈ ರೀತಿ ಘಟನೆ ಆಗಬಾರದು ಅಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಇವತ್ತು ನಾವು
ಆರೋಪಿಗಳು ಯಾರೇ ಇರ್ಲಿ ಅವ್ರ ಮ್ಯಾಗ ಕಠಿಣ ಕ್ರಮ ತಗೋಬೇಕಂತ ಹೇಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು DC ಅವ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಾಕತ್ತೀವಿ. ರಾಜ್ಯ ಸೇನಾ ವಿಜಯಪುರ ವತಿಯಿಂದ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಗೋಪಾಲ್ ಮಹಾರಾಜ್ ಅವರ ನಮ್ಮ ಹಿಂದೂ ಧರ್ಮದ ಧರ್ಮಗುರುಗಳಾದಂಥ ಗೋಪಾಲ್ ಮಹಾರಾಜ್ ಅವರ ಮಾರ್ಗದರ್ಶನದಲ್ಲಿ ನಾವು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಾಕತ್ತೀವಿ. ಏನಂದ್ರೆ ದಿಲ್ಲಿ ಉತ್ತಮ್ ನಗರದಾಗ ಏನು ಘಟನೆ ಆಗ್ಯದ ಅದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದ್ರ ಬಣ್ಣದ ಹಬ್ಬ ಇದು ಸರ್ವ ಜನಾಂಗೀಯ ಶಾಂತಿಯ ತೋಟ ಅನ್ನುವಂತ ಭಾರತದಾಗ ಈ ಬಣ್ಣದ ಹಬ್ಬ ಅಂದ್ರೆ ಎಲ್ಲಾರು ಕೂಡಿ ನಾವು ಒಂದಾಗಿರುವಂತ ಈ ಹಬ್ಬದಾಗ ಇಂತಹ ಒಂದು ನಮ್ಮ ಹಿಂದೂ ಯುವಕನನ್ನ ಹತ್ಯೆ ಮಾಡಿ ಕ್ರೂರತೆಯನ್ನ ಮೆರೆದಂತವರಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಸಕ್ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಇಲ್ಲಿ ಸೇರಿದೀವಿ. ಇದು ಅತ್ಯಂತ ಖಂಡನಾತ್ಮಕ ವಿಷಯ. ಉತ್ತಮ್ ಅನ್ನುವಂತ ಆ ಯುವಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಕ್ಕಾ ಅನುಯಾಯಿ, ಈ ದೇಶದ ರಾಷ್ಟ್ರ ಭಕ್ತ, ಈ ದೇಶದ ಆಸ್ತಿ, ಈ ಯುವಕರೇ ದೇಶದ ಆಸ್ತಿ. ಅಂತ ಒಬ್ಬ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದು ಅತ್ಯಂತ ಖಂಡನೀಯ. ಅಂತವರನ್ನ ಕಠಿಣ ಕ್ರಮ ಕೈಗೊಳ್ಳಬೇಕು. ಇನ್ನು ಮುಂದ ಯಾವುದೇ ಕಾರಣಕ್ಕೂ ಇಂಥ ಘಟನೆಗಳು ನಮ್ಮ ದೇಶದಾಗ ಆಗಬಾರ್ದು ಅನ್ನುವಂತ ರೀತಿಯಲ್ಲಿ ಸಮಾಜದಾಗ ಕಾನೂನಿನ ಒಂದು ಭಯ ಹುಟ್ಟಿಸ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಬೇಡಿಕೆ ಆಗಿದೆ. ಅದಕ್ಕೆ ನಾವು ಎಲ್ಲರೂ ಕೂಡಿ ಇವತ್ತು ಆ ಘಟನೆಯನ್ನ ಖಂಡಿಸಾಕತ್ತೀವಿ. ಕೇಂದ್ರ ಸರ್ಕಾರ ಈ ರೀತಿ ಘಟನೆಗಳಾದಾಗ ವಿಶೇಷ ನ್ಯಾಯಾಲಯದಲ್ಲಿ ಈಗ ಇಂಥ ಪ್ರಕರಣವನ್ನ ನಡೆಸಿ ಆ ತಪ್ಪಿತಸ್ಥರಿಗೆ ಉಗ್ರವಾದ ಶಿಕ್ಷೆಯನ್ನ, ಕಠಿಣ ಶಿಕ್ಷೆಯನ್ನು ಕೊಡಬೇಕಂತ ಹೇಳಿ ನಾ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ.